ಹಾಕೊಂಡಿವಿ. ಜೊತೆಗೆ ಬೇರೆ ಬೇರೆ ಸೇರಿಸ್ಕೊಂಡ್ರೆ ಜನಗಳನ್ನು ಮತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ ಆಗಿತ್ತು. ಆ ದೃಷ್ಟಿಯಿಂದ ಸುಮಾರು ಇವತ್ತು ನಮ್ಮ ಉದ್ದೇಶ ಸುಮಾರು 200ರಿಂದ 250 ರೈತರನ್ನ ಒಂದೇ ಸ್ಥಳದಲ್ಲಿ ಸೇರಿಸಬೇಕು ಅಂತ ಚಿಂತನೆ ಆಗಿತ್ತು. ಕೆಲವಾರು ಕಾರಣಗಳಿಂದ ನಮಗೆ ಕೆಲವು ಜನಗಳು ಬಂದಿಲ್ಲ, ಅವ್ರು ಕೂಡ ಬಂದು ಸೇರ್ಕೊಬಹುದು ಅಂತಕ್ಕಂಥ ಆಶಾಭಾವನೆ ನಮಗಿದೆ. ಜೊತೆಗೆ ಇದು ಸಾಮಾನ್ಯ ಗೊತ್ತಿದೆ ನಿಮ್ಗೆ, ನಾವು ಕಳೆದ ವರ್ಷ ಕೂಡ ಕೇವಲ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಒಂದು ಸೆಮಿನಾರ್ ಮಾಡಿದ್ವಿ. ಆಗ್ಲೂ ಕೂಡ ಸುಮಾರು 50-60 ಜನಗಳು ಸೇರ್ಕೊಂಡಿದ್ರು, ಅದರ ಪ್ರಯೋಜನ ಪಡೆದಿದ್ರು. ಆ ದೃಷ್ಟಿಯಿಂದ ಸಾಲದು ಕನಿಷ್ಠ ಈ ಭಾಗದ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ವಿಷಯ ಮುಟ್ಟಬೇಕು. ಯಾಕೆಂದ್ರೆ ಮುಂದಿನ ಜೀವನದ ಬಗ್ಗೆ ನಾವು ಕಂಕಣ ಕಟ್ಟಬೇಕಾಗಿದೆ. ನಮ್ಮ ಪರಿಸ್ಥಿತಿ ಚಿಂತಾಜನಕವಾಗ್ತದೆ. ಯಾಕೆ ಉದಾಹರಣೆ ನಿಮ್ಗೆ ಗೊತ್ತಿಲ್ಲ, ನೀವು ತೀರ್ಥಹಳ್ಳಿಯಿಂದ ಆಗುಂಬೆವರೆಗೆ ಹೋದ್ರೆ ಅಥವಾ ಕುಂದುಕಟ ಕೈಮರದಿಂದ ನೀವು ಯಡೂರವರೆಗೆ ಹೋದ್ರೆ ರೈತರ ಜೀವನ ಏನಾಗಿದೆ ಅಂತಕ್ಕಂಥ ನೀವು ಗಮನಿಸಬೇಕಾಗುತ್ತೆ. ಆ ನಿಟ್ಟಲ್ಲಿ ಆ ಜೀವನ ನಮಗೂ ಕೂಡ ಬರ್ಲಿಕ್ಕಿದೆ. ಇನ್ನೊಂದು ಕಳೆದ 3-4 ವರ್ಷದಲ್ಲಿ ಈಗ ಕೂಡ ಇಂತಹ ವ್ಯವಸ್ಥೆ ಬರಬಹುದು. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಸ್ವಲ್ಪ ಸಿದ್ಧರಾಗಬೇಕಾಗುತ್ತೆ. ಆ ಕಾರಣ ಇಟ್ಕೊಂಡು ಇವತ್ತು ನಾವು ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥ ಒಂದು ಹೆಡ್ಡಿಂಗ್ಸ್ ಅಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ವಿ. ಈ ಕಾರ್ಯಕ್ರಮದ ಪ್ರಯೋಜನಕ್ಕಾಗಿ ನಾವು ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಮೆಡಿಪ್ಲಸ್ ಇವರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಣ್ಣಲ್ಲಿ ಹಾಗೂ ಜನರೇಟ್ ಟ್ರೇಡರ್ಸ್ ಮಳ್ಳಿಮಕ್ಕಿ ಹಾಗೂ ವಿನಾಯಕ ಸೇವಾ ಸಂಘ ಕಣ್ಣಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಸಿದ್ರೆ ಇದಕ್ಕೊಂದು ತೂಕ ಬರುತ್ತೆ, ಜನ ಬರುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಇವರು ಸೇರ್ಕೊಂಡಿದ್ದೇವೆ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಇವತ್ತು ಸುಮಾರು ಮಧ್ಯಾಹ್ನದಲ್ಲಿ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ ಆದ್ಮೇಲೆ ನಾವು ಸ್ಥಳಕ್ಕೆ ಹೋಗಿ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನು ಕೂಡ ನೀವು ಗಮನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನೆಲ ರೈತ ಬಂಧುಗಳು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಗತಿಪರ ರೈತರು, ಕನ್ನಡಿಯ ಕಣ್ಮಣಿಗಳು ಅನ್ನೋದು ಹಾಗೂ ಎಲ್ಲ ಕೃಷಿ ಪದ್ಧತಿಯಲ್ಲಿ ಪಂಡಿತರು ಕೇವಲ ಶೇಷಾದ್ರಿಯವರು ಮಾತ್ರ ಅಲ್ಲ, ಅವರ ಧರ್ಮಪುತ್ರರು ಕೂಡ ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳೆದರೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀಬೇಕು ಅಂತ ಯೋಚನೆ ಮಾಡಿದ್ವಿ. ಆ ನಿಟ್ಟಲ್ಲಿ ಅವರ ಇವತ್ತಿನ ಸಭೆ ಅಧ್ಯಕ್ಷತೆಯನ್ನ ಶ್ರೀಯುತ ಶೇಷಾದ್ರಿ ಅವರು ಕನ್ನಡಿ ಇವರು ವಹಿಸ್ಕೊಳ್ಬೇಕು, ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಅಂತ ಕೇಳ್ಕೊಂಡಾಗ ಅವರು ಒಪ್ಕೊಂಡು ಈ ಕಾರ್ಯಕ್ರಮದ ಆಸಕ್ತರಾಗಿದೆ. ಅವರಿಗೆ ನಾನು ಈ ಎಲ್ಲ ಸಂಯುಕ್ತ ಆಶಯದ ಪರವಾಗಿ ನಾನು ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ತಾಂತ್ರಿಕ ಸಲಹೆಗಾರರು ಕೂಡ ಹೇಳ್ಬೋದು. ಅವರು ಅಂತ ಕೂಡ ನಾವು ಹೇಳ್ಬೋದು. ಇವರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತೇಳಿ ಮಾರುಕಟ್ಟೆ ಮುಖ್ಯಸ್ಥರು ಹೌದು, ತಾಂತ್ರಿಕ ಮುಖ್ಯಸ್ಥರು ಹೌದು, ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಬ್ಯಾಂಗ್ಳೂರ್ ಅದರ ಪ್ರಮುಖರು ಇವರು. ಅವರು ಕೂಡ ಇವತ್ತು ನಮಗೆ ಈ ಕಾರ್ಯಕ್ರಮವನ್ನು ವಿಸ್ತಾರವಾಗಿ ಅಜೆಂಡಾಗಳು ಕೊಟ್ಟಿದ್ದೇವೆ. ನಾವು ಆ ಅಜೆಂಡಾಗಳ ಮುಖಾಂತರವಾಗಿ ಅವರು ಇವತ್ತು ನಮಗೆ ಆ ಎಲ್ಲ ವಿಷಯವನ್ನ ಬಿಚ್ಚಿಡ್ತಾರೆ ಅಂತಕ್ಕಂಥ ಮನೋಭಾವನೆ ಬಂದಿದೆ. ತಾವೆಲ್ಲರೂ ಕೂಡ ಇವರ ಸಲಹೆಗಳನ್ನ ಇವತ್ತು ತಿಳ್ಕೊಂಡು ನಮ್ಮ ಏನು ಭೂಮಿ ಇದೆ ಆ ಭೂಮಿಗೆ ಪ್ರಯಾಣ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಲಹೆಯನ್ನು ನಿಲ್ಲಿಸಿ ಬಂದಿರತಕ್ಕಂಥ ಡಾಕ್ಟರ್ ನಾರಾಯಣ ಸ್ವಾಮಿ ಅವರಿಗೆ ನಾನು ಈ ಸಂಸ್ಥೆ ಎಲ್ಲ ಸಂಸ್ಥೆಯ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ನನ್ನ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ತುಳಸಿದಾಸ್ ಮೆಡಿಕಲ್ಗಳ ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ವಿನಾಯಕ ಆಗ್ರೋ ಎಸಿಸಿ ಶಿವಮೊಗ್ಗ ಇದರ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ರಾಕೇಶ್ ಅವರು ಕೂಡ ಮೆಡಿಕಲ್ಗಳ ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ASC ಶಿವಮೊಗ್ಗ ಕೃಷ್ಣಮೂರ್ತಿ ಅವರು ಅಂತ ಹೇಳಿ ವೇದಿಕೆಗಳ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಕೇವಲ ಮುಖ್ಯ ಅತಿಥಿಗಳು ಅಥವಾ ಸಲಹೆಗಾರರಿಂದ ಅಲ್ಲ, ಅದಕ್ಕೆ ಪೂರ್ವಕವಾಗಿ ನಮ್ಮೆಲ್ಲ ರೈತ ಬಾಂಧವರು ಸಹಕರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹುತೇಕ ರೈತರು ಈ ಸಭೆಗೆ ಆಗಮಿಸಿದ ನನ್ನ ಕನ್ನಡಿ ಹಣಗೆರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ರೈತ ಬಾಂಧವರಿಗೆ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ಜೊತೆಗೆ ವ್ಯವಸಾಯ ಸೇವಾ ಸಂಘದ ನಿರ್ದೇಶಕರು, ಮಾಜಿ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಕೂಡ ಈ ಸಭೆ ಭಾಗವಹಿಸಿರಿ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಕೂಡ ಈಗ ಈ ಸಭೆಯಲ್ಲಿ ಭಾಗವಹಿಸಿರಿ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಸಂಸ್ಥೆಗಳ ಸಿಬ್ಬಂದಿಗಳು ಇಲ್ಲಿ ಭಾಗವಹಿಸಿದ ಅವರಿಗೆ ಕೂಡ ಜೊತೆಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಶ್ರೀಯುತ ಮಾರುತಿ ಇರ್ಬೋದು, ಹಾಗೆ ಚಂದನ್ ಇರ್ಬೋದು, ಇವರೆಲ್ಲರೂ ಇವರು ಬಹಳ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತ ಬಯಸಿದ್ದೇನೆ. ಜೊತೆಗೆ ಈ ಕಾರ್ಯಕ್ರಮನ ನಾನು ಹೇಳಿದೆ, ಲಂಚ್ ಅಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಲಂಚ್ ಆದ್ಮೇಲೆ ಒಂದು ಸ್ಥಳದಲ್ಲಿ ಮಣ್ಣು ಪರೀಕ್ಷೆ ಆಗುತ್ತೆ ಅಂತೇಳಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿ ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ
ಅರುಣ್ ಕುಮಾರ್ ಸರ್ ಸಹಿತ ಸಾಕಷ್ಟು ರೈತರಿಗೆ ಹೇಳೋದ್ರ ಮೂಲಕ ರೈತರನ್ನು ಸೇರಿಸೋದ್ರ ಮೂಲಕ ನಮ್ಗೆ ಆದಷ್ಟು ಸಪೋರ್ಟ್ ಮಾಡಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಈಗ ದೀಪ ಹಚ್ಚುವ ಮೂಲಕ ವಿನಾಯಕ ಯುವಕ ಸಂಘ ಪದಾಧಿಕಾರಿಗಳಿಗೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈಗ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸಮಗ್ರ ಕೃಷಿ ಪದ್ಧತಿ ಕುರಿತು ಇವತ್ತಿನ ಕಾರ್ಯಾಗಾರ. ಈ ಕಾರ್ಯಾಗಾರಕ್ಕೆ ಸನ್ಮಾನ್ಯ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಅವರೇ ಮತ್ತು ರಾಕೇಶ್ ಅವರೇ, ಎನ್ ಕೃಷ್ಣಮೂರ್ತಿ ಅವರಿಗೆ ಅವರೇ, ವಿನಾಯಕ್ ಸಂಘದವರೇ, ಜನನಿ ಟ್ರೇಡರ್ಸ್ ಅವರೇ ಹಾಗೂ ನಮ್ಮ ರೈತ ಬಾಂಧವರೇ, ನಾನು ಹೆಚ್ಚು ಮಾತಾಡೋದಿಲ್ಲ. ಇದು ಭಾರಿ ಉಪಯುಕ್ತ ಕಾರ್ಯಕ್ರಮ. ಇದು ಈಗ ಕೆಲವೊಂದ್ಸಾರಿ ಏನಾಗುತ್ತೆ, ನಮಗೇನೋ ತಿಳುವಳಿಕೆ ಇರಲ್ಲ, ಏನೋ ಮಾತಾಡ್ಬಿಡ್ತೀವಿ. ಆದ್ರೆ ನಾವು ಹೋದ್ಸಾರಿ ಲಾಸ್ಟ್ ಇಯರ್ ಅಂತ ಕಾಣುತ್ತೆ, ಶಿವಮೊಗ್ಗದಲ್ಲಿ ನಮ್ಗೊಂದು ತರಬೇತಿ ಕರೆದಿದ್ರು. ಬೆಳಗಿಂದ ಸಂಜೆವರೆಗೆ ಒಂದು ಅರ್ಧ ಗಂಟೆ ಅಂತ ಹೋಗೋದು ನಾವು. ನಮ್ಮ ನಾರಾಯಣಸ್ವಾಮಿ ಅವರ ಮಾತು ಮತ್ತೆ ಅವರು ಸಾಕ್ಷಿ ಸಮೇತ ಈಗ ಇಲ್ಲೂ ಕೂಡ ಮಾಡ್ತಾರೆ. ನಮಗೇನು ತೊಂದರೆ ಆಗ್ತಾ ಇದೆ ಅಡಿಕೆ ಬಗ್ಗೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಇವರೆಲ್ಲ ಬಂದಿದ್ರು, ಭವಾನಿ ಅವರು ಹಾಗೆ ಮತ್ತೆ ಕೃಷ್ಣಮೂರ್ತಿ ಅವರು. ನಮಗೆ ನಾವು ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಹುಷಾರಿಲ್ಲ ಅಂದಾಗ ಕಾಳು ಮೆಣಸಿನ ಸಾರು ಮಾಡಿ ಕುಡಿಸ್ತಾ ಇದ್ರು. ದೊಡ್ಡ ಹತ್ತ ಬಂದಂಗೂ ಹಾಸ್ಪಿಟಲ್ಗಳು ಜಾಸ್ತಿ ಆಯ್ತು, ಬೇಗ ಹೋಗುದು. ಈಗಿನ ಮಕ್ಕಳಿಗೆ ಏನೇ ಆದ್ರೂ ಕೂಡ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟದಲ್ಲೇ ಹೋಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಭತ್ತಕ್ಕೆ ಮತ್ತೆ ಶುಂಠಿಗೆ ಕೊಡೋ ಪ್ರಾತಿನಿಧ್ಯ ಅಂದ್ರೆ ಅಡಿಕೆಗೆ ನಾವು ಬೇಸಾಯ ಕ್ರಮ ಇರ್ಬೋದು ಅಥವಾ ಔಷಧಿ ಇರ್ಬೋದು ನಾವು ಮಾಡ್ತಾ ಇಲ್ಲ. ಬಯಲುಸೀಮೆಗೂ ನಮಗೂ ವ್ಯತ್ಯಾಸ ಅಂದ್ರೆ ಅದೇ. ನಾವೆಲ್ಲ ಮೊನ್ನೆ ಹುಬ್ಳಿ ಶಿರ್ಸಿ ಎಲ್ಲ ಹೋಗಿದ್ವಿ, ಅಲ್ಲೆಲ್ಲ ಅಡಿಕೆ ಕೊನೆ ನೋಡ್ಬಿಟ್ರೆ ರೋಗನೇ ಇಲ್ಲ, ಅಲ್ಲಿ ಭಾರಿ ಕಡಿಮೆ ಇದೆ, ಉದುರಲ್ಲೂ ಕಡಿಮೆ ಇದೆ. ಆದ್ರೆ ನಾವು ಅದಕ್ಕೇನು ಕ್ರಮ ಮಾಡಲ್ಲ. ರೈತರು ಏನ್ ಮಾಡ್ತೀವಿ ಅಂದ್ರೆ ಮನೇಲಿ ಕುತ್ಕೊಂಡು ಅಯ್ಯೋ ಎಲ್ಲ ಉದುರ, ನಮಗೆ ಈ ಸರಿ ಏನು ಅಡಿಕೆ ಇಲ್ಲ ಅಂತ. ಅದಕ್ಕಿಂತ ಇವತ್ತು ಏನು ನಮ್ಮ ಇವರು ನಮಗೆ ಮಾಹಿತಿ ಕೊಡ್ತಾರೆ, ಆ ಮಾಹಿತಿನ ದಯಮಾಡಿ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಇನ್ನೇನು ಡಾಕ್ಟರ್ ಎಂ ನಾರಾಯಣಸ್ವಾಮಿ ಅವರು ರೈತ ಬಂಧುಗಳಿಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಎಲ್ಲ ರೈತ ಬಂಧುಗಳಿಗೆ ವಿನಾಯಕ ಆಗ್ರೋ ಮತ್ತು ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ಎಲ್ಲರಿಗೂ ವಂದನೆಗಳು. ಹಾಗೆ ಸರ್